ಮೇಷಾದಿ ದ್ವಾದಶ ರಾಶಿಫಲ. ಗ್ರಹಗೋಚರ ಫಲಗಳೊಂದಿಗೆ ದಶ, ಅಂತರ್ದಶ, ಅಷ್ಟಕವರ್ಗ, ರಾಶಿ, ಭಾವ, ಯೋಗ, ದೃಷ್ಟಿ ಇತ್ಯಾದಿ ಹಲವು ಆಯಾಮಗಳಲ್ಲಿ ಜಾತಕವನ್ನು ವಿಮರ್ಶಿಸಿಕೊಳ್ಳಬೇಕು. ಮೇಷರಾಶಿ ಫಲ. ಈ ಸಂವತ್ಸರದಲ್ಲಿ ನಿಮಗೆ ಹೆಚ್ಚಿನ ಲಾಭ ಲಭಿಸಲಿದೆ. ಆರ್ಥಿಕ ಅಭಿವೃದ್ಧಿ, ಕುಟುಂಬ ಸುಖ, ಸಂದರ್ಭಕ್ಕೆ ಸರಿಯಾಗಿ ವಾಕ್ಚಾತುರ್ಯತೆಯಿಂದ ಅಧಿಕ ಧನಲಾಭ, ಧಾರ್ಮಿಕ ಕಾರ್ಯಗಳಿಗೆ ಪ್ರಯಾಣಕ್ಕೆ ಸದ್ವಯ, ಕಿರಿಯ ಸಹೋದರಿ ಸಹೋದರರಿಂದ ಸುವಾರ್ತೆ, ಭೂಮಿ, ವಾಹನ, ಆಸ್ತಿ ಖರೀದಿಗೆ ಸಾಲದ ಮೊರೆ ಹಾಗೂ ಅಭಿವೃದ್ಧಿ. ಆರ್ಥಿಕ ವಿಚಾರಗಳಲ್ಲಿ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಸದಸ್ಯರೆಲ್ಲರ ಹೆಚ್ಚಿನ ಜವಾಬ್ದಾರಿ ಅಗತ್ಯ. ಉನ್ನತ ಶಿಕ್ಷಣ ಪದವಿ ಅನಾಯಾಸವಾಗಿ ಲಭಿಸಲಿದೆ. ಉತ್ಕೃಷ್ಟರ ಸಹವಾಸಕ್ಕೆ ಆದ್ಯತೆ ನೀಡಿ. ನಿಕೃಷ್ಟರಿಂದ ತೊಂದರೆ, ಕಿರುಕುಳ, ಅಪಕೀರ್ತಿ ಸಂಭವ. ವಿವಾಹ, ಸಂಗಾತಿ ವಿಚಾರದಲ್ಲಿ ತಾಳ್ಮೆ, ಸಹನೆ ಅಗತ್ಯ. ಅನಗತ್ಯ ಚರ್ಚೆಯಿಂದ ಸಾಮರಸ್ಯಕ್ಕೆ ತೊಂದರೆ ಸಂಭವ. ಲೇವಾದೇವಿ ವ್ಯವಹಾರಗಳಲ್ಲಿ ನಿರ್ದಾಕ್ಷಿಣ್ಯ, ಸ್ಪಷ್ಟ ಲೆಕ್ಕಾಚಾರ ಅಗತ್ಯ. ದೂರದ ವಿದೇಶದ ವ್ಯವಹಾರಗಳಲ್ಲಿ ಪ್ರಗತಿ. ನಿರೀಕ್ಷಿತ ಸ್ಥಾನ, ಗೌರವ ಪ್ರಾಪ್ತಿಯಾಗಲಿದೆ. ವೃಷಭ ರಾಶಿಫಲ. ಈ ಸಂವತ್ಸರದಲ್ಲಿ ನವಗ್ರಹರ ಕೃಪೆ ನಿಮ್ಮ ಮೇಲೆ ಚೆನ್ನಾಗಿ ಬೀರಿದೆ. ಕೈಗೊಂಡ ಎಲ್ಲಾ ವಿಚಾರಗಳಲ್ಲಿ ಜಯ, ಯಶಸ್ಸು ನಿಮ್ಮದಾಗಲಿದೆ. ಆರೋಗ್ಯದಲ್ಲಿ ಸುಧಾರಣೆ, ನಿರಂತರ ಧನಾಗಮನ. ಉತ್ತಮ ಸ್ಪಷ್ಟ ಜವಾಬ್ದಾರಿಯುತ ವಾಕ್ ಸಾಮರ್ಥ್ಯದಿಂದ ಜನಮನ್ನಣೆ ಲಭಿಸಲಿದೆ. ನೂತನ ಮಿತ್ರರ ಸಹಾಯ. ಭೂಮಿ, ಆಸ್ತಿ ವ್ಯವಹಾರಗಳಲ್ಲಿ ಪರಿಶ್ರಮದಿಂದ ಪ್ರಗತಿ. ವಿದ್ಯಾರ್ಥಿಗಳಿಗೆ ವಿದ್ಯೆ, ಜ್ಞಾನ ವಿಚಾರಗಳಲ್ಲಿ ಅನಿರೀಕ್ಷಿತ ಸ್ಥಾನ, ಗೌರವಗಳು ಲಭಿಸಲಿವೆ. ನಿಮ್ಮ ಎದುರಾಳಿಗಳು ನಿಮ್ಮ ವರ್ಚಸ್ಸಿನಿಂದ ಅಸಹಾಯಕರಾಗುವರು. ವ್ಯಾಪಾರ, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಆರ್ಥಿಕ ಪ್ರಗತಿಯಾಗಲಿವೆ. ಅನಿರೀಕ್ಷಿತ ಧನಾಗಮನ, ಆಸ್ತಿ ಲಭಿಸಲಿದೆ. ಗುರು ಹಿರಿಯರ ಕುಟುಂಬಿಕರ ಸಹಕಾರ, ಮಾರ್ಗದರ್ಶನ, ಆಶೀರ್ವಾದದಿಂದ ಧಾರ್ಮಿಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಸಾಧನೆ ಮಾಡಿ ಎಲ್ಲರ ಪ್ರಶಂಸೆಗೆ ಪಾತ್ರರಾಗುವಿರಿ. ಮಿಥುನ ರಾಶಿಫಲ. ದೈವಾನುಕೂಲವು ಚೆನ್ನಾಗಿದ್ದು ಕೈಗೊಂಡ ಕಾರ್ಯಗಳಲ್ಲಿ ಸಫಲತೆ ಲಭಿಸುವುದು. ಈ ಕಾಲಘಟ್ಟದಲ್ಲಿ ಅನಿರೀಕ್ಷಿತ ಧನಾಗಮನ, ಹೇರಳ ಧನ ಸಂಪತ್ತು, ಪಾಲುಗಾರಿಕೆ ವ್ಯವಹಾರಗಳಲ್ಲಿ ಗಣನೀಯ ಪ್ರಗತಿ. ಆಭರಣಾದಿಗಳನ್ನು ಸಂಗ್ರಹಿಸುವಿರಿ. ಭೂಮಿ, ಸ್ಥಿರ ಆಸ್ತಿಗಳ ವಿಚಾರದಲ್ಲಿ ಹೆಚ್ಚಿನ ಗಮನವಿರಲಿ. ಆಸ್ತಿ ಸಂಚಯನವಾದರೂ ಪರಿಶೀಲನೆ ಅಗತ್ಯ. ನೀವು ವಹಿಸಿಕೊಳ್ಳುವ ಕಾರ್ಯಗಳನ್ನು ಧೈರ್ಯವಿಲ್ಲದಿದ್ದರೂ ಜವಾಬ್ದಾರಿಯಿಂದ ನಿರ್ವಹಿಸಿ ಯಶಸ್ಸು, ಪ್ರಗತಿ, ಜನಮನ್ನಣೆ ಗಳಿಸಿಕೊಳ್ಳುವಿರಿ. ಜೀವನಕ್ಕೆ ಬೇಕಾದ ಆರ್ಥಿಕ ಭದ್ರತೆಯನ್ನು ಮಾಡಿಕೊಳ್ಳುವಿರಿ. ದಾಂಪತ್ಯ ತೃಪ್ತಿಕರ. ಬಂಧು ಮಿತ್ರರೊಂದಿಗೆ ಎಚ್ಚರಿಕೆಯ ನಡೆ ಅಗತ್ಯ. ಮನೋರಂಜನೆಯಲ್ಲಿ ಸಮಯ ಕಳೆಯುವಿರಿ. ಬಹುಕಾಲದ ಪರಿಶ್ರಮದಿಂದ ನಿರೀಕ್ಷಿತ ಆಳವಾದ ವಿದ್ಯೆ, ಜ್ಞಾನ ಪ್ರಾಪ್ತಿಯಾದ ತೃಪ್ತಿ ಲಭಿಸಲಿದೆ. ಹಿರಿಯರ ಆರೋಗ್ಯದ ಬಗ್ಗೆ ಒತ್ತು ನೀಡಿ. ಕರ್ಕಾಟಕ ರಾಶಿಫಲ. ನಿಮ್ಮ ಗುರು ಹಿರಿಯರ ಆರೋಗ್ಯದ ಬಗ್ಗೆ ಗಮನಹರಿಸಿ. ಗುರು ಹಿರಿಯರೊಂದಿಗೆ ಜಾಗರೂಕತೆಯಿಂದ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ಕಾರ್ಯನಿರ್ವಹಿಸಿ. ಅನಾವಶ್ಯಕ ಅನಗತ್ಯ ವಿಚಾರಗಳಲ್ಲಿ ಹಠ ಸಾಧನೆ ಮಾಡದಿರಿ. ಆರ್ಥಿಕ ವಿಚಾರದಲ್ಲಿ ಪ್ರಗತಿ. ಸ್ಥಿರ ಆಸ್ತಿಗಳ ಕ್ರಯ ವಿಕ್ರಯಗಳಲ್ಲಿ ಅಧಿಕ ಪರಿಶ್ರಮ, ಕಾರ್ಯದೊತ್ತಡ. ಹಲವಾರು ಬಾರಿ ಏರಿಳಿತ ಸಂಭವ. ಸಾಮಾಜಿಕ ಸಂಸ್ಥೆಗಳಿಂದ ಶೈಕ್ಷಣಿಕ ವಿದ್ಯಾಸಂಸ್ಥೆಗಳ ಪ್ರೋತ್ಸಾಹಧನ, ಮಾನ್ಯತೆ, ಸಹಕಾರದ ಫಲವಾಗಿ ವಿದ್ಯಾಜ್ಞಾನಾದಿ ಸಂಪನ್ನರಾಗುವಿರಿ. ಹಾಗೂ ವಿಪುಲ ಅವಕಾಶಗಳು ಒದಗಿ ದೂರ ಪ್ರಯಾಣ ಸಂಭವ. ಅನಿರೀಕ್ಷಿತ ಸ್ಥಾನ, ಗೌರವ ಲಭಿಸುವುದು. ವೈವಾಹಿಕ ಪಾಲುಗಾರಿಕೆ ವಿಚಾರದಲ್ಲಿ ತಾಳ್ಮೆ, ಸಹನೆ ಅಗತ್ಯ. ಉದ್ಯೋಗಿಗಳಿಗೆ ಪ್ರಗತಿದಾಯಕ ಬದಲಾವಣೆಗಳು ಸಂಭವ. ಉದ್ಯೋಗದಲ್ಲಿ ಶಿಸ್ತಿನ ನಿಯಮಗಳನ್ನು ಪಾಲನೆ ಮಾಡುವುದರಿಂದ ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗುವಿರಿ ಹಾಗೂ ಬಡ್ತಿ ಪಡೆಯುವಿರಿ. ಸಿಂಹರಾಶಿಫಲ. ಗುರುದೇವತಾನುಗ್ರಹದಿಂದ ಮಾತ್ರ ನೀವು ವೈಯಕ್ತಿಕವಾಗಿ ಹಲವಾರು ವಿಧದಲ್ಲಿ ಭಾಗ್ಯಾಭಿವೃದ್ಧಿಗೊಳ್ಳಲು ಸಾಧ್ಯ. ಆಸೆ ಆಕಾಂಕ್ಷೆಗಳು ಅಧಿಕವಾದರೂ ಪರಿಶ್ರಮದ ಕೊರತೆ ಎದ್ದು ಕಾಡುವುದು. ಇದಕ್ಕೆ ಬೇಕಾಗುವಂತಹ ಪ್ರಾರ್ಥನೆ, ಪ್ರಾಮಾಣಿಕ ಆಚಾರ ವಿಚಾರಗಳ ನಡೆ ಅಗತ್ಯ. ನಂಬಿಕೆ ಉಳಿಸುವ ವಿಚಾರಗಳನ್ನು ಕಾರ್ಯಪ್ರವೃತ್ತರನ್ನಾಗಿ ಮಾಡುವ ಸ್ವಭಾವ ಮೈಗೂಡಿಸಿಕೊಳ್ಳಿ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಪಾರದರ್ಶಕತೆಗೆ ಆದ್ಯತೆ ನೀಡಿ. ಧನಾರ್ಜನೆಗೆ ಸರಿಯಾದ ಅಧಿಕ ಖರ್ಚು, ಸಾಲದ ಹೊರೆ ಎದುರಾಗುವ ಸಾಧ್ಯತೆ. ಭೂಮಿ, ಆಸ್ತಿ ವಿಚಾರಗಳಲ್ಲಿ ಹೆಚ್ಚಿದ ಒತ್ತಡದಿಂದ ಸಾಂಸಾರಿಕ ಸುಖಕ್ಕೆ ಧಕ್ಕೆ ಆಗದಂತೆ ಹೆಚ್ಚಿನ ಗಮನಹರಿಸಿ. ಅನಗತ್ಯ ಚರ್ಚೆಗೆ ಅವಕಾಶ ನೀಡದಿರಿ. ಹಿರಿಯರ ಗುರುಗಳ ಆರೋಗ್ಯ ಗಮನಿಸಿ. ವಿದ್ಯಾರ್ಥಿಗಳಿಗೆ ಸಮಯ ಅನುಕೂಲಕರವಾಗಿದ್ದು ವಿದ್ಯೆ, ಜ್ಞಾನ ವಿಚಾರಗಳಲ್ಲಿ ಸಾಧನೆ ಸಾಧಿಸಿದ ನೆಮ್ಮದಿ. ಉನ್ನತ ಶಿಕ್ಷಣಕ್ಕೆ ವಿಪುಲ ಅವಕಾಶಗಳು ಒದಗಿ ಬರುವುದು. ಕನ್ಯಾ ರಾಶಿಫಲ. ಆರೋಗ್ಯ ಗಮನಿಸಿ. ಆತುರತೆ ಮಾಡದೆ ಕಾರ್ಯಪ್ರವೃತ್ತರಾಗಿ. ಆರ್ಥಿಕ ಪರಿಸ್ಥಿತಿ ಅತ್ಯುತ್ತಮ. ಕಳೆದು ಹೋದ ವಸ್ತುಗಳಿಗೆ ಪ್ರಯತ್ನಿಸಿದರೆ ಲಭಿಸುವುದು. ಸಾಂಸಾರಿಕ ಸುಖ ಮಧ್ಯಮ. ಪ್ರಯಾಣದಲ್ಲಿ ಅಡಚಣೆ. ಭೂಮಿ, ವಾಹನ, ಆಸ್ತಿ ವಿಚಾರಗಳಲ್ಲಿ ಪ್ರಗತಿ.
ನೂತನ ಬಂಧು ಮಿತ್ರರ ಭೇಟಿ. ವಿದ್ಯೆ, ಉನ್ನತ ಜ್ಞಾನ ಸಂಪಾದನೆಗೂ ಆವಿಷ್ಕಾರಾದಿ ಕಾರ್ಯಗಳಿಗೂ ಸದಾವಕಾಶ, ಪ್ರೋತ್ಸಾಹ ಲಭಿಸುವುದು. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಪಾರದರ್ಶಕತೆಗೆ ಆದ್ಯತೆ ನೀಡಿ ಯಶಸ್ಸು, ಮೆಚ್ಚುಗೆಗೆ ಪಾತ್ರರಾಗುವಿರಿ. ಪರೋಪಕಾರ, ಸಹಾಯಧನ, ಸಾಮಾಜಿಕ, ಶೈಕ್ಷಣಿಕ ಸತ್ಕಾರ್ಯಗಳಿಗೆ ಧನವ್ಯಯ. ಗುರು ಹಿರಿಯರಲ್ಲಿ ದೇವತಾ ಕಾರ್ಯದಲ್ಲಿ ಭಕ್ತಿ, ಆಸಕ್ತಿ, ನಿಷ್ಠೆಯ ನಡತೆಯಿಂದ ಮನಸ್ಸಂತೋಷ, ಜನಮನ್ನಣೆ ಲಭಿಸುವುದು. ಉದ್ಯೋಗದಲ್ಲಿ ಪ್ರಗತಿದಾಯಕ ಬದಲಾವಣೆ, ಪರಿಶ್ರಮಕ್ಕೆ ಸರಿಯಾದ ಸ್ಥಾನ, ಗೌರವಾದಿಗಳು ಲಭ್ಯ. ತುಲಾ ರಾಶಿಫಲ. ಆರೋಗ್ಯದಲ್ಲಿ ಸುಧಾರಣೆ, ನಾನಾ ವಿಧದ ಉದ್ಯೋಗ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಪರಿಶ್ರಮದಿಂದ ಪ್ರಗತಿ, ಹಂತ ಹಂತವಾಗಿ ಆರ್ಥಿಕ ಸುಧಾರಣೆ. ಉದ್ಯೋಗ ವ್ಯವಹಾರಗಳಲ್ಲಿ ಬಂಧು ಮಿತ್ರರಲ್ಲಿ ವ್ಯವಹರಿಸುವಾಗ ಮಾತಿನಲ್ಲಿ ಪ್ರಾಮಾಣಿಕತೆ, ಸತ್ಯಕ್ಕೆ ಆದ್ಯತೆ ನೀಡಿ. ದಾಂಪತ್ಯ ತೃಪ್ತಿಕರ, ಸರಸ ಸಲ್ಲಾಪದ ಪರಿಸ್ಥಿತಿ ಎದುರಾಗಿ ಮೋಸ ಹೋಗಿ ಸಂಪತ್ತು ನಷ್ಟಗೊಳ್ಳುವ ಸಾಧ್ಯತೆ. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕೆ ವಿಪುಲ ಅವಕಾಶ ಲಭಿಸುವುದು ಹಾಗೂ ಯೋಗ್ಯ ಸಹವಾಸದ ಕಡೆಗೆ ಗಮನಹರಿಸಿ. ಧಾರ್ಮಿಕ ಕಾರ್ಯಗಳಲ್ಲಿ ಅಡಚಣೆ, ಗುರು ಹಿರಿಯರಲ್ಲಿ ವೈಮನಸ್ಸು ಬಾರದ ರೀತಿಯಲ್ಲಿ ಕಾರ್ಯಪ್ರವೃತ್ತರಾಗಿ ಹಾಗೂ ಆರೋಗ್ಯ ಗಮನಿಸಿ. ಹೂಡಿಕೆಗಳಲ್ಲಿ ಹೆಚ್ಚಿನ ಲಾಭವಾಗಲಿದೆ. ಹಿತಶತ್ರುಗಳಿದ್ದರೂ ನಿಮ್ಮ ಪ್ರಭಾವ ಅರಿತು ಮೌನವಾಗಿರುವರು. ಆಸ್ತಿ ವಿಚಾರದಲ್ಲಿ ಪ್ರಗತಿ, ಸದಾ ಪ್ರಯಾಣದಲ್ಲಿ ಆಸಕ್ತರಾಗಿರುವಿರಿ. ನೂತನ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಕಾರ್ಯಪ್ರವೃತ್ತರಾಗುವಿರಿ. ಕೋರ್ಟು, ಕಾನೂನು ವಿಚಾರಗಳಲ್ಲಿಯೂ ನಷ್ಟ ವಸ್ತುಗಳನ್ನು ಪುನಃ ಪಡೆಯುವಲ್ಲಿ ಯಶಸ್ಸು ಗಳಿಸುವಿರಿ. ವೃಶ್ಚಿಕ ರಾಶಿಫಲ. ಈ ಕಾಲಘಟ್ಟದಲ್ಲಿ ದೈವವು ನಿಮಗೆ ಬಹುಪಾಲು ಸಹಕಾರಿಯಾಗಲಿದೆ. ನೀವು ತೆಗೆದುಕೊಳ್ಳುವ ನಿರ್ಣಯಗಳು ಜನಮೆಚ್ಚುಗೆಗೊಳ್ಳುವುದು. ವಿದ್ಯೆ, ಜ್ಞಾನ, ನಾಯಕತ್ವ ಪ್ರಶಂಸನಾರ್ಹವಾಗುವುದು. ದಿನದಿಂದ ದಿನಕ್ಕೆ ಆರ್ಥಿಕತೆಯು ಸದೃಢವಾಗುವುದು. ಸಂದರ್ಭಕ್ಕೆ ಸರಿಯಾಗಿ ಸಹಾಯ ಒದಗುವುದು. ಭೂಮಿ, ವಾಹನ, ಆಸ್ತಿ ವೃದ್ಧಿಸುವುದು. ವಿದ್ಯಾರ್ಥಿಗಳಿಗೆ, ಜಿಜ್ಞಾಸುಗಳಿಗೆ ಅನಾಯಾಸವಾಗಿ ಸವಲತ್ತು ಲಭಿಸುವುದು. ಆರೋಗ್ಯವು ಅನುಕೂಲಕರ, ದಾಂಪತ್ಯ ತೃಪ್ತಿದಾಯಕ. ದೇವತಾ ಕಾರ್ಯಗಳಿಗೆ ಅಧಿಕ ನಿಷ್ಠೆ, ಪರಿಶ್ರಮದಿಂದ ಯಶಸ್ಸು ಲಭಿಸುವುದು. ಉನ್ನತ ಮಟ್ಟದ ಕಾರ್ಯಗಳನ್ನು ಶ್ಲಾಘನೆ ಪಡೆಯುವಿರಿ. ಲಾಭದ ನಿರೀಕ್ಷೆ ಇಲ್ಲದೆ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವಿರಿ. ಅಜಾತ ಶತ್ರುಗಳಾಗಿ ಮೆರೆಯುವಿರಿ. ಉತ್ತಮ ಹೂಡಿಕೆಗಳನ್ನು ಮಾಡಿ ಆರ್ಥಿಕವಾಗಿ ಬಲಿಷ್ಠರಾಗುವಿರಿ. ದೀರ್ಘ ಪ್ರಯಾಣದಲ್ಲಿ ಆತುರದ ನಿರ್ಧಾರ, ಕೊಟ್ಟುಕೊಳ್ಳುವ ವ್ಯವಹಾರಗಳಲ್ಲಿ ವಿಳಂಬ, ಅಡಚಣೆ ಎದುರಾಗಬಹುದು. ಧನು ರಾಶಿಫಲ. ನಿಮಗೆ ದೈವವು ಅನುಕೂಲಕಾರಿಯಾಗಿರುವುದರಿಂದ ಬಹುಪಾಲು ಸುಖವು ಲಭಿಸಲಿದೆ. ಯಶಸ್ಸು, ದಾಂಪತ್ಯ, ಪಾಲುಗಾರಿಕೆ ವ್ಯವಹಾರಗಳಲ್ಲಿ ನಿರೀಕ್ಷೆಗೂ ಮೀರಿ ಪ್ರಗತಿ. ಭೂ ವಾಹನಾದಿಗಳ ಲಾಭಾಭಿವೃದ್ಧಿ. ಬಂಧು ಮಿತ್ರರ ಸಕಾರಾತ್ಮಕ ಸಹಕಾರ, ಪ್ರೀತಿ ಲಭ್ಯ. ನಿಮ್ಮ ಹಾಗೂ ಗುರು ಹಿರಿಯರ ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ, ಪ್ರೋತ್ಸಾಹ, ಮಾರ್ಗದರ್ಶನ, ಆಶೀರ್ವಾದ ಪ್ರಾಪ್ತಿ. ಆರ್ಥಿಕ ಪ್ರಗತಿ, ಕುಟುಂಬ ಸುಖ ಇತ್ಯಾದಿ ಶುಭ ಫಲ ಲಭಿಸಲಿದೆ. ವಿದ್ಯಾರ್ಜನೆಗಾಗಿ ಸ್ಥಾನಪಲ್ಲಟ, ಅಧಿಕ ಧನವ್ಯಯ ಸಂಭವ. ದೀರ್ಘ ಪ್ರಯಾಣದಿಂದ ಲಾಭ. ಭಾಗ್ಯೋದಯಕ್ಕೆ ಅವಕಾಶಗಳು ಒದಗಿ ಬರಲಿದೆ. ಕೆಲಸ ಕಾರ್ಯಗಳಲ್ಲಿ, ಉದ್ಯೋಗಗಳಲ್ಲಿ ಒತ್ತಡ, ಪರಿಶ್ರಮ ಬದಲಾವಣೆ ಎದುರಿಸುವ ಸಂಭವ. ಮೇಲಾಧಿಕಾರಿಗಳ ಮಾರ್ಗದರ್ಶನ, ಸಹಕಾರದಿಂದ ನಿರೀಕ್ಷಿತ ಸ್ಥಾನ ಗೌರವಗಳು ಲಭಿಸಿದ ತೃಪ್ತಿ. ಸಂದರ್ಭಕ್ಕೆ ಸರಿಯಾಗಿ ಧನ ಉಳಿತಾಯವೂ ಆಗಲಿದೆ. ಮಕರ ರಾಶಿಫಲ. ದೈವವು ಈ ವರ್ಷ ನಿಮಗೆ ಚೆನ್ನಾಗಿ ಅನುಗ್ರಹಿಸಿದ್ದಾರೆ. ಆರೋಗ್ಯವು ಸಹಕಾರಿಯಾಗಿರುವುದು. ಧೈರ್ಯ, ಪರಾಕ್ರಮ, ಬುದ್ಧಿವಂತಿಕೆಯಿಂದ ಕಾರ್ಯಪ್ರವೃತ್ತರಾಗಿ ಯಶಸ್ಸು ಕಾಣುವಿರಿ. ಆರ್ಥಿಕ ಅಭಿವೃದ್ಧಿ. ವಾಹನ, ಭೂಮಿ, ನಿವೇಶನಕ್ಕೆ ಧನವ್ಯಯ. ಮಾತಾಪಿತೃಗಳ ಯೋಗಕ್ಷೇಮಕ್ಕೆ ಆದ್ಯತೆ ನೀಡುವಿರಿ. ಸಹೋದರರಿಂದ ಸಹಾಯ ಲಭಿಸುವುದು. ವಿದ್ಯೆ, ಉನ್ನತ ಜ್ಞಾನ ವಿಚಾರಗಳಲ್ಲಿ ಗಣನೀಯ ಪ್ರಗತಿ ಸಾಧಿಸುವಿರಿ. ಉದ್ಯೋಗದಲ್ಲಿ ನಿಷ್ಠೆ, ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುವಿರಿ. ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗುವಿರಿ. ದಾಂಪತ್ಯಕ್ಕೆ ಹೆಚ್ಚು ಸಮಯಾವಕಾಶ ನೀಡಬೇಕು. ಪರಸ್ಪರ ಆರೋಗ್ಯ ಗಮನಹರಿಸಬೇಕು. ಎದುರಾಳಿಗಳು ಉಪದ್ರವ ನೀಡಿದರೂ ನಿಮಗೆ ಅವರಿಂದ ಹಾನಿ ಸಂಭವಿಸಲಾರದು. ಶಿಸ್ತುಬದ್ಧ ಪ್ರಾಮಾಣಿಕ ಜೀವನ ಶೈಲಿ, ತಾಳ್ಮೆ, ಸಹನೆ, ಪರೋಪಕಾರ, ಕ್ಷಮಾಗುಣವು ನಿಮ್ಮನ್ನ ಉತ್ತುಂಗಕ್ಕೆ ಏರಿಸುವುದು. ಕುಂಭರಾಶಿಫಲ. ಈ ಸಂವತ್ಸರದಲ್ಲಿ ದೈವಾನುಗ್ರಹವು ಚೆನ್ನಾಗಿದ್ದು, ಚುರುಕು ಬುದ್ಧಿ, ಉತ್ತಮ ವಾಕ್ಚತುರತೆಯಿಂದ ಕೂಡಿದ ನಡೆನುಡಿ, ನಿರಂತರ ಧನಾಗಮನದಿಂದ ಕೂಡಿದ ದಿನಗಳು. ಹೆಚ್ಚಿದ ಹೂಡಿಕೆಗಳು ಹಾಗೂ ಉಳಿತಾಯಗಳು. ಹಿತಶತ್ರುಗಳ ಉಪದ್ರವ ತೋರಿಬರಬಹುದು. ಸಂದರ್ಭ ಸರಿಯಾಗಿ ಸಹಾಯ ಒದಗಿ ಬರುವುದು. ಸಮಯ ಸಾಕಾಗದಷ್ಟು ಉದ್ಯೋಗ, ವ್ಯವಹಾರಗಳು ನಿಮ್ಮ ಪಾಲಾಗಲಿದೆ. ವಾಹನ, ಭೂಮಿ, ಆಸ್ತಿಗಳ ನಿರಂತರ ಸಂಚಯನ. ವಿದ್ಯಾರ್ಥಿಗಳಿಗೆ ಅಧ್ಯಯನಕ್ಕೆ ಉತ್ತಮ ಯೋಗ್ಯ ಅವಕಾಶಗಳು ಒದಗಿ ಬರುವುದು. ಸಾಂಸಾರಿಕ ಸುಖ ತೃಪ್ತಿಕರ. ಆರೋಗ್ಯದಲ್ಲಿ ಸಾಮಾನ್ಯ ಸಮಸ್ಯೆಗಳು ಎದುರಾಗಬಹುದು. ದೇವತಾ ಕಾರ್ಯಗಳಲ್ಲಿ ತಲ್ಲೀನತೆ. ದಾನ ಧರ್ಮ ಚಟುವಟಿಕೆಗಳಿಂದ ಆತ್ಮಸ್ಥೈರ್ಯ, ಮನತೃಪ್ತಿ. ನಿರೀಕ್ಷಿತ ಸ್ಥಾನ ಗೌರವಗಳು ಲಭ್ಯ. ಗುರು ಹಿರಿಯರ ಪ್ರೀತಿ ವಾತ್ಸಲ್ಯ ಮಾರ್ಗದರ್ಶನಗಳಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗುವ ಸಮಯ. ರಾಜಕೀಯ ಸಹಕಾರಿ ನಾಯಕರುಗಳಿಗೆ, ಉದ್ಯೋಗಿಗಳಿಗೆ ಬಡ್ತಿ. ಮೀನ ರಾಶಿಫಲ.
ಈ ಸಂವತ್ಸರದಲ್ಲಿ ದೇವತಾನುಗ್ರಹವು ಚೆನ್ನಾಗಿದ್ದು ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಬಹುದು. ನಿರೀಕ್ಷಿತ ಸ್ಥಾನ ಗೌರವಾದಿಗಳು ಲಭಿಸಲಿವೆ. ಭೂಮಿ ಆಸ್ತಿ ವಿಚಾರಗಳಲ್ಲಿ ಅಭಿವೃದ್ಧಿ. ಮಾತಾಪಿತೃಗಳ ಬಂಧುಗಳ ಸಹಕಾರ ಲಭ್ಯ. ಗೃಹದಲ್ಲಿ ನಿರಂತರ ಸುಖ ಸಂತೋಷ ಸಮಾರಂಭಗಳು ನಡೆಯಲಿವೆ. ದೈಹಿಕ ಆರೋಗ್ಯ ಉತ್ತಮ. ಮಾನಸಿಕ ಕಿರಿಕಿರಿ ಅನಗತ್ಯ ವಿಚಾರಗಳನ್ನು ತಿರಸ್ಕರಿಸಿ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪರಿಶ್ರಮದಿಂದ ಸಫಲತೆ. ಪಾಲುದಾರಿಕೆ ವ್ಯವಹಾರಸ್ಥರಿಗೆ ವಿಪುಲ ಅವಕಾಶ. ದೂರ ಪ್ರಯಾಣ ನಿರಂತರ. ಗುರು ಹಿರಿಯರ ಮೇಲಾಧಿಕಾರಿಗಳ ಸಲಹೆ ಪ್ರೋತ್ಸಾಹದಿಂದ ಪ್ರಗತಿ. ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಪಾರದರ್ಶಕತೆ ಎದ್ದು ಕಾಣುವುದು. ಜನಮನ್ನಣೆ ಯಶಸ್ಸು ಲಭಿಸುವುದು. ಆರ್ಥಿಕವಾಗಿ ದಿನದಿಂದ ದಿನಕ್ಕೆ ಬಲಿಷ್ಠರಾಗಿ ಸಾಲದ ಹೊರೆ ಕ್ಷೀಣಿಸುವುದು. ಉತ್ತಮ ಹೂಡಿಕೆಯನ್ನ ಮಾಡಿ ಸಾಂಸಾರಿಕವಾಗಿ ಭದ್ರತೆ ಉಂಟಾಗುವುದು.